ತೋರಿಕೊಳ್ಳುವ ಅರಿವಿನ ನಿಜವೇನು? ಜಗತ್ತೆಲ್ಲದರ ಇರವಿಗೂ ಅದನ್ನು ಬೆಳಗುವ ಅರಿವಿಗೂ ಸಂಬಂಧವೇನು? ಈ ಜಗತ್ತನ್ನು ಕಂಡಾಗ ನನಗೆ ಒಮ್ಮೆ ಸುಖವೂ ಮತ್ತೊಮ್ಮೆ ದುಃಖವೂ ಆಗುವುದಲ್ಲ. ಈ ಸುಖ ದುಃಖಗಳ ಬುಡವು ಯಾವುದು? ನಾನು ನನ್ನಂತೆ ಇರುವ ಉಳಿದ ಪ್ರಾಣಿಗಳು ಇಲ್ಲಿದ್ದುಕೊಂಡು ನಮಗೆ ಸುಖ ಉಂಟಾಗುವಂತೆಯೂ ದುಃಖ ಉಂಟಾಗುವಂತೆಯೂ ನಮ್ಮ ನಮ್ಮ ಸುತ್ತ ಒಳೆಯನ್ನು ಹೊಂದಿಸಿಕೊಳ್ಳುವುದಕ್ಕೆ ಹವಣಿಸುತ್ತಿರುವೆವಲ್ಲ. ಈ ಹವಣಿಕೆಯ ಗುಟ್ಟೇನು? ಹೀಗೆಲ್ಲ ತನ್ನೊಳಗೆ ತಾನು ವಿಚಾರ ಮಾಡುತ್ತಿದ್ದಾನೆ. ತನಗೆ ತಿಳಿದದ್ದನ್ನು ಮತ್ತೊಬ್ಬನಿಗೆ ತಿಳಿಯ ಹೇಳುತ್ತಿರುತ್ತಾನೆ. ಈ ವಿಷಯದಲ್ಲಿ ಮತ್ತೊಬ್ಬರು ಹೇಳುವುದನ್ನು ಕೇಳುತ್ತಿರುತ್ತಾನೆ. ಹೀಗೆ ಅನೇಕರು ಹೇಳಿ ಕೇಳಿ ಚರ್ಚಿಸಿ ಮಾಡಿದ ತೀರ್ಪುಗಳನ್ನು ಕ್ರಮಪಡಿಸಿ ಬರೆದಿಡುತ್ತಿದ್ದಾನೆ. ಹೀಗೆ ಕೂಡಿ ಹಾಕಿರುವ ತಿಳುವಳಿಕೆಯ ರಾಶಿಯೇ ಪರಮಾರ್ಥ ಶಾಸ್ತ್ರವು ಅಥವಾ ತತ್ವಶಾಸ್ತ್ರವು. ಪರಮಾರ್ಥ ಶಾಸ್ತ್ರವು ಇಡೀ ವಿಶ್ವದ ಪರಮಾರ್ಥವನ್ನು ತತ್ವವನ್ನು ಎಂದರೆ ಜಳ್ಳನ್ನು ತೆಗೆದುಹಾಕಿ ಉಳಿಸಿಕೊಳ್ಳಬೇಕಾದ ಗಟ್ಟಿಯನ್ನು ಕಂಡುಹಿಡಿದು ತಿಳಿಸುವುದಕ್ಕಾಗಿ ಹೊರಟ ಶಾಸ್ತ್ರವಾಗಿದೆ. ಪರಮಾರ್ಥ ಶಾಸ್ತ್ರದ ವಿಷಯವೇನೆಂಬುದು ದರ್ಶನಕಾರರಲ್ಲಿ ನಿಶ್ಚಿತವಾಗಿಲ್ಲ. ಪರಮಾರ್ಥ ಶಾಸ್ತ್ರಕ್ಕೆ ಅಸಾಧಾರಣವಾದ ವಿಷಯವು ಯಾವುದು ಎಂಬ ಬಗ್ಗೆ ಜನರಲ್ಲಿ ಇನ್ನೂ ಐಕ್ಯಮತ್ಯವಿರುವುದಿಲ್ಲ. ನಮ್ಮ ದೇಶದಲ್ಲಿ ಪರಮಾರ್ಥವನ್ನು ಕಂಡುಹಿಡಿದಿದ್ದೇವೆಂದು ಭಾವಿಸಿದವರೆಲ್ಲ ತಾವು ಹೇಳುವ ಸಿದ್ಧಾಂತವನ್ನು ದರ್ಶನವೆಂದೇ ಕರೆದುಕೊಂಡಿರುತ್ತಾರೆ. ದರ್ಶನವೆಂಬ ಮಾತಿಗೆ ಅನುಭವದಲ್ಲಿ ಕಂಡದ್ದನ್ನು ತಿಳಿಸುವ ಶಾಸ್ತ್ರ ಎಂಬುದೇ ಅಕ್ಷರಾರ್ಥ. ಆದರೆ ಯಾವ ದರ್ಶನಗಳು ಎಲ್ಲರ ಅನುಭವದಲ್ಲಿ ಕಾಣಬಹುದಾದನ್ನೇ ವಿಷಯವಾಗಿಟ್ಟುಕೊಂಡು ತಮ್ಮ ಸಿದ್ಧಾಂತವನ್ನು ತಿಳಿಸಿಲ್ಲವೆಂದು ಹೇಳಬೇಕಾಗಿದೆ. ಏಕೆಂದರೆ ಆಯಾ ದರ್ಶನದವರು ತಮ್ಮ ತಮ್ಮ ದೃಷ್ಟಿಕೋನದಿಂದ ಪ್ರಪಂಚವನ್ನು ವಿಭಜನೆ ಮಾಡಿ ಪಡೆದುಕೊಂಡ ತಮ್ಮದೇ ಒಂದು ಅಭಿಪ್ರಾಯವನ್ನೇ ಸಿದ್ಧಾಂತವೆಂದು ಸಾರಿರುತ್ತಾರೆಯೇ ಹೊರತು ಮಿಕ್ಕ ದರ್ಶನಕಾರರಾಗಲಿ ಜನಸಾಮಾನ್ಯವಾಗಲಿ ಏಕಕಂಠರಾಗಿ ಇದೇ ಕಡೆಯ ತೀರ್ಪು ಎಂದು ಯಾರೊಬ್ಬರ ದರ್ಶನವನ್ನು ಒಪ್ಪಿರುವುದಿಲ್ಲ. ಆದ್ದರಿಂದಲೇ ಕಪಿಲರು ಸರ್ವಜ್ಞರಾದರೆ ಕಣಾದರೂ ಅಲ್ಲವೆಂಬುದೇಕೆ ಪ್ರಮಾಣವೇನು? ಅವರಿಬ್ಬರೂ ಸರ್ವಜ್ಞರಾದರೆ ಅವರಿಬ್ಬರ ಅಭಿಪ್ರಾಯದಲ್ಲಿ ಭೇದವು ಹೇಗೆ ಉಂಟಾಯಿತು ಎಂಬ ಪ್ರಶ್ನೆಯು ಹುಟ್ಟುವುದಕ್ಕೆ ಅವಕಾಶವಾಯಿತು. ಈ ಪ್ರಶ್ನೆಯನ್ನು ಹಾಕಿದ ಮೀಮಾಂಸಕರು ವೇದವು ಅಪೌರುಷೇಯವೆಂಬ ಅಭ್ಯುಪಗಮದಿಂದ ಹೊರಟಿದ್ದರಿಂದ ಅವರ ಮಾತಾದರೂ ಕೊನೆಯದಾಗಲಿಲ್ಲ. ನೈಯಾಯಿಕರು, ಜೈನರು, ಬೌದ್ಧರು ಮೊದಲಾದವರು ಕೂಡಲೇ ಅದನ್ನು ಪ್ರತಿಭಟಿಸಿ ಬಿಟ್ಟರು. ಈ ವಾದಕ್ಕೆ ಈಗಲೂ ಹಲವು ಎದುರಾಳಿಗಳು ಇದ್ದೇ ಇರುತ್ತಾರೆ. ಅಂತೂ ದರ್ಶನ ಎಂಬ ಮಾತು ಅನುಭವದಿಂದ ಕಂಡದ್ದನ್ನು ಸಿದ್ಧಾಂತವಾಗುವ ಬದಲು ತಮಗೆ ಕಂಡಂತೆ ಹೇಳಿದ ಸಿದ್ಧಾಂತ ಎಂಬರ್ಥದಲ್ಲಿಯೇ ಉಳಿದುಕೊಂಡು ಬಿಟ್ಟಿದೆ. ಅನುಭವ ಕೊನೆಗೂ ಆಗ್ಬೇಕಾಗಿತ್ತು, ತಮ್ಮ ಕಂಡದ್ದೇ ಸಿದ್ಧಾಂತ ಅಂತ ಆಗ್ಬಿಟ್ಟಿದೆ. ಪೇಜ್ ನಂಬರ್ 2. ಪಾಶ್ಚಾತ್ಯರಲ್ಲಿಯೂ ಇದೇ ಹಾಡು. ಒಟ್ಟು ಜ್ಞೇಯ ರಾಶಿಯ ವಿಷಯಕ್ಕೆ ಕೊಟ್ಟ ಯಾವುದಾದರೊಂದು ಅಭಿಪ್ರಾಯ ಎಂಬ ಅರ್ಥದಲ್ಲಿಯೇ ಫಿಲಾಸಫಿ ಎಂಬ ಮಾತನ್ನು ಅವರು ಉಪಯೋಗಿಸುತ್ತಾ ಬಂದಿದ್ದರಿಂದ ತಮ್ಮ ದೃಷ್ಟಿಯಿಂದ ತತ್ವ ನಿರ್ಧಾರಣೆ ಮಾಡಿ ತರ್ಕಕ್ಕೆ ಹೊಂದಿಸಿದ್ದೇ ಅವರಿಗೆ ತತ್ವಶಾಸ್ತ್ರವಾಗಿ ಬಿಟ್ಟಿದೆ. ತರ್ಕಕ್ಕೆ ಇಂಥಲ್ಲಿಯೇ ನಿಲುಗಡೆ ಇರಬೇಕೆಂಬ ನಿಯಮವೇನೂ ಇಲ್ಲದ್ದರಿಂದ ಮತ್ತೊಂದು ದೃಷ್ಟಿಯಿಂದ ಪ್ರಬಲ ತರ್ಕವನ್ನು ತಂದೊಡ್ಡಿದವರು ತಮ್ಮದೇ ಒಂದು ದರ್ಶನವನ್ನು ಹುಟ್ಟು ಹಾಕುವುದು ಆ ದೇಶದಲ್ಲಿಯೂ ಸುಲಭವೇ ಆಗಿದೆ. ಆದ್ದರಿಂದ ಅತ್ಯಂತ ಪ್ರಾಚೀನ ಕಾಲದಿಂದ ಇಂದಿನವರೆಗೂ ಬೇರೆ ಬೇರೆ ದರ್ಶನಗಳು ಆ ದೇಶದಲ್ಲಿ ತಲೆದೋರುತ್ತಲೇ ಬಂದಿದೆ. ಅವುಗಳಲ್ಲಿ ಕೆಲವು ಧರ್ಮಗ್ರಂಥಗಳಿಗೆ ಹೊಂದಿಕೆಯಾಗುವುದಕ್ಕೆ ಪ್ರಯತ್ನ ಮಾಡಿವೆ, ಮತ್ತೆ ಕೆಲವು ಸ್ವತಂತ್ರವಾದ ತರ್ಕದ ಮೇಲೆ ನಿಂತುಕೊಳ್ಳುವುದಕ್ಕೆ ಹೋಗಿವೆ. ಅಂತೂ ಎಲ್ಲವೂ ತರ್ಕದ ಮೇಲೆ ನಿಂತಿರುವುದೆಂಬ ಅಂಗೀಕಾರವು ಅವೆಲ್ಲಕ್ಕೂ ಸಮಾನ ಧರ್ಮವಾಗಿರುವುದರಿಂದ ಈಗ ಎಷ್ಟೋ ದರ್ಶನಗಳು ಅದರ್ಶನವಾಗಿ ಕುತೂಹಲಕ್ಕೆ ಓದುವ ಇತಿಹಾಸಜ್ಞರಿಗೆ ಮಾತ್ರ ನೆನಪಿನಲ್ಲಿ ಉಳಿದಿರುತ್ತವೆ. ಫಿಲಾಸಫಿ ಎಂಬ ಮಾತಿನ ಅಕ್ಷರಾರ್ಥವು ವಿದ್ಯಾ ಪ್ರೇಮ ಎಂದಾಗುತ್ತದೆ. ಫಿಲಾಸಫಿ ಅಂದ್ರೆ ಏನು? ವಿದ್ಯಾ ಪ್ರೇಮ ಅಂತ ಅರ್ಥ ಮಾಡಿದ್ದಾರೆ. ಫಿಲಾಸಫಿಯನ್ನು ವಿದ್ಯಾ ಪ್ರೇಮ ಅಂತ ಸ್ವಾಮಿ ಅರ್ಥ ಮಾಡ್ತಾ ಇದ್ದಾರೆ. ವಿದ್ಯಾ ಪ್ರೇಮ ಪಾಶ್ಚಾತ್ಯ ದರ್ಶನಗಳಲ್ಲಿ ಜ್ಞಾನದ ಮೇಲಿನ ಪ್ರೀತಿಗಿಂತಲೂ ತರ್ಕದ ಪ್ರೀತಿಯೇ ಹೆಚ್ಚಾಗಿದೆ ಎಂದು ಹೇಳಿದರೆ ತಪ್ಪಾಗಲ್ಲ. ಪಾಶ್ಚಾತ್ಯ ದೇಶಗಳಲ್ಲಿ ತರ್ಕದ ಪ್ರೇಮ ಹೊರತು ವಿದ್ಯೆಯಲ್ಲಿ ಪ್ರೇಮ ಇಲ್ಲ, ಅನುಭವದಲ್ಲಿ ಪ್ರೇಮ ಇಲ್ಲ ಅವರಿಗೆ ಅಂತ ಇರಲಿ. ಇತ್ತೀಚೆಗೆ ಪಾಶ್ಚಾತ್ಯರು ತರ್ಕಕ್ಕೆ ಅನುಭವವನ್ನು ಆಧಾರವೂ ಬೇಕೆಂಬುದನ್ನು ಮನಗಂಡಿರುತ್ತಾರೆ.
ಭೌತಿಕ ವಿಜ್ಞಾನವು ಪರೀಕ್ಷಣಾ ಪ್ರಯೋಗ ಸಂವಾದೀಕರಣಗಳ ಮೂಲಕ ನಿರ್ಧಾರ ಮಾಡಿರುವ ವಿಷಯವನ್ನು ಆಧಾರವಾಗಿ ಮಾಡಿಕೊಳ್ಳದಿರುವ ಯಾವ ತತ್ವಶಾಸ್ತ್ರವು ತನ್ನ ಹೆಸರಿಗೆ ತಕ್ಕದ್ದಾಗಲಾರದೆಂದು ಅವರು ಸಾರಿ ಹೇಳುತ್ತಿದ್ದಾರೆ. ಇರುವ ವಿಶ್ವವನ್ನು, ಈಗಿನ ಜನಜೀವನವನ್ನು ಸಂಪೂರ್ಣವಾಗಿ ವಿಮರ್ಶೆ ಮಾಡುವುದು ತತ್ವಶಾಸ್ತ್ರದ ಕರ್ತವ್ಯವು. ಪುರುಷಮತಿಯಿಂದ ಊಹಿಸಿದ ವಿಷಯಗಳನ್ನೇ ಚರ್ಚಿಸುತ್ತಾ ಕೂರುವುದು ಎಂದಿಗೂ ತತ್ವಶಾಸ್ತ್ರವೆನಿಸಲಾರದು ಎಂದು ಅವರು ಹೇಳುತ್ತಿದ್ದಾರೆ. ಇಷ್ಟೇ ಅಲ್ಲ, ಧ್ಯೇಯವನ್ನು ಸಂಪೂರ್ಣವಾಗಿ ವಿಮರ್ಶೆ ಮಾಡತಕ್ಕದ್ದು ತತ್ವಶಾಸ್ತ್ರಕ್ಕೆ ಅತ್ಯವಶ್ಯಕವೆಂಬುದನ್ನು ಒಬ್ಬಿಬ್ಬರು ಮನಸ್ಸಿಗೆ ತಂದುಕೊಂಡಿರುತ್ತಾರೆ. ಇಷ್ಟೆಲ್ಲ ಆದರೂ ತತ್ವಶಾಸ್ತ್ರಕ್ಕೆ ಅಸಾಧಾರಣ ವಿಷಯವೇನು ಎಂಬ ಬಗ್ಗೆ ಪಾಶ್ಚಾತ್ಯರಲ್ಲಿ ಆದರೂ ಒಮ್ಮತವಾಗಿದೆ ಎಂದು ಯಾರೂ ಹೇಳುವುದಕ್ಕಿಲ್ಲ. ಅದೇ ತತ್ವಶಾಸ್ತ್ರಕ್ಕೆ ಟಾಪಿಕ್ ಏನು ಅನ್ನೋದೇ ಇಲ್ಲ. ಪ್ರಪಂಚ ವಿಷಯ ಅಂದ್ಕೊಂಡಿದ್ದಾರೆ, ಜೀವ ವಿಷಯ ಅಂದ್ಕೊಂಡಿದ್ದಾರೆ, ಪ್ರಪಂಚ ಕಾಮ ಪರಮಾತ್ಮ ವಿಷಯ, ಮೂರು ಆದ ಇದೆ ಅದರಲ್ಲೇ. ಅವರಲ್ಲಿ ಕೆಲವರು ಭೌತಿಕ ವಿಜ್ಞಾನ ಶಾಸ್ತ್ರಗಳ ತತ್ವಶಾಸ್ತ್ರವೆಂಬ ಭ್ರಮೆಗೆ ಬಹಳ ಪಕ್ಕಾಗಿರುವಂತೆ ತೋರುತ್ತದೆ. ಅವರು ಹೇಳುವುದೇನೆಂದರೆ, ಈ ಜಗತ್ತಿನ ಎಷ್ಟೋ ಅಂಶಗಳು ನಮಗೆ ಇನ್ನೂ ಗೊತ್ತೇ ಇರುವುದಿಲ್ಲ. ಗೊತ್ತಿದ್ದ ಅಂಶಗಳನ್ನೆಲ್ಲ ನಾವು ಪೂರ್ಣವಾಗಿ ಬಿಚ್ಚಿ ನೋಡಿ ಅವುಗಳ ವಿಷಯದಲ್ಲಿ ಕೊನೆಯ ತೀರ್ಪಿಗೆ ಬಂದಿರುವೆವೆಂದು ಹೇಳುವ ಹಾಗಿಲ್ಲ. ಇದು ಅಲ್ಲದೆ ಮಾನವನ ಅಲ್ಪಮತಿಯಿಂದ ಏರ್ಪಡಿಸಿಕೊಂಡಿರುವ ಪ್ರತ್ಯಯ ವಿಶೇಷಗಳಿಂದ ಪರಮಾರ್ಥವನ್ನು ಪೂರ್ಣವಾಗಿ ಗ್ರಹಿಸಿ ವಿವರಿಸುವುದಕ್ಕೆ ಆದೀತೆ? ಪರಮಾರ್ಥದಲ್ಲಿ ತಾನೂ ಒಂದಂಶವಾಗಿರುವ ಮನಸ್ಸು ಒಟ್ಟು ಪರಮಾರ್ಥವನ್ನೇ ಗೊತ್ತುಪಡಿಸಲು ಹೇಗೆ ಸಮರ್ಥವಾದೀತು? ಮಾನವನಿಗೆ ಇಂದ್ರಿಯ ಗೋಚರವಾಗಿರುವ ವಿಷಯಗಳೇ ಅಲ್ಲದೆ ತಪಸ್ಸು, ಯೋಗ ಮುಂತಾದವುಗಳ ಮೂಲಕವೂ ಕೆಲವು ಅನುಭವಗಳು ಆಗುವುವೆಂದು ನಂಬಿಕೆಯಿಂದೆ ಅವುಗಳನ್ನೆಲ್ಲ ಲೆಕ್ಕಕ್ಕೆ ತೆಗೆದುಕೊಂಡ ಮೇಲಲ್ಲವೇ ಪರಿಪೂರ್ಣವಾದ ಪರಮಾರ್ಥ ನಿಶ್ಚಯವು ಸಾಧ್ಯವಾಗುವುದು. ಪರಮಾರ್ಥ ನಿಶ್ಚಯ ಬರೋದೇ ಇಲ್ಲ ಅಂತ. ಈ ಎಲ್ಲ ಕಾರಣಗಳಿಂದ ಪರಮಾರ್ಥ ದರ್ಶನವು ಇಲ್ಲಿಗೆ ಮುಗಿಯಿತೆಂಬುದು ಹುಚ್ಚು ಮಾತು. ತತ್ಕಾಲಕ್ಕೆ ತರ್ಕಶುದ್ಧವಾಗಿ ನಾವು ಮಾಡಿಕೊಂಡಿರುವ ಪರಮಾರ್ಥ ನಿರ್ಣಯವನ್ನು ತಿಳಿಸುವುದೇ ಪರಮಾರ್ಥ ದರ್ಶನವು. ಈ ಅರ್ಥದಲ್ಲಿ ಪರಮಾರ್ಥ ದರ್ಶನವೆಂದರೆ ಭೌತಿಕ ಶಾಸ್ತ್ರಗಳ ಒಟ್ಟೆ ಆಗುವುದರಿಂದ ಅದು ಭೌತಿಕ ವಿಜ್ಞಾನ ಶಾಸ್ತ್ರದಂತೆಯೇ ಮಾರ್ಪಡುತ್ತಾ ಆಯಾ ಕಾಲಕ್ಕೆ ತಕ್ಕಂತೆ ವ್ಯವಸ್ಥಿತವಾಗಬೇಕಾಗುತ್ತದೆ ಎಂಬುದು ಅವರ ಅಭಿಪ್ರಾಯ. ಭೌತಿಕ ವಿಜ್ಞಾನ ಶಾಸ್ತ್ರದಲ್ಲಿ ಸ್ವತಃಸಿದ್ಧವೆಂಬಂತೆ ಅಂಗೀಕರಿಸಿಕೊಂಡಿರುವ ದೇಶ, ಕಾರ್ಯಕಾರಣ ಭಾವ ಮುಂತಾದ ಸಾಮಾನ್ಯ ಪ್ರತ್ಯಯಗಳ ನಿಜವನ್ನು ಕಂಡುಹಿಡಿಯುವುದೇ ತತ್ವಶಾಸ್ತ್ರದ ಕೆಲಸವೆಂದು ಕೆಲವರು ಪಾಶ್ಚಾತ್ಯರ ಅಭಿಪ್ರಾಯವಿದೆ. ಇದರ ಜೊತೆಗೆ ಧಾರ್ಮಿಕ, ನೈತಿಕ ಭಾವನೆಗಳ ನಿಜವನ್ನು ಸೇರಿಸಿಕೊಂಡು ಒಟ್ಟಿನ ತತ್ವವನ್ನು ನಿರ್ಧರಿಸುವುದೇ ಅದರ ಕರ್ತವ್ಯವೆಂದು ಮತ್ತೆ ಕೆಲವರು ಬಗೆಯುತ್ತಾರೆ. ಅಂತೂ ತತ್ವಶಾಸ್ತ್ರದ ವಿಷಯವೇನೆಂಬುದು ನಮ್ಮ ದೇಶದಲ್ಲಿ ಹೇಗೋ ಹಾಗೆ ಪಾಶ್ಚಾತ್ಯ ದೇಶಗಳಲ್ಲಿಯೂ ಇನ್ನೂ ಅವ್ಯವಸ್ಥಿತವಾಗಿದೆ ಎಂದೇ ಹೇಳಬಹುದಾಗಿದೆ. ದರ್ಶನಕಾರರಲ್ಲಿ ವ್ಯವಸ್ಥಿತವಾದ ವಿಚಾರ ಕ್ರಮವೂ ಇಲ್ಲ. ತತ್ವಶಾಸ್ತ್ರಕ್ಕೆ ವಿಷಯವೇನೆಂಬ ಬಗ್ಗೆ ಮತಭೇದವಿರುವಂತೆಯೇ ತತ್ವಶಾಸ್ತ್ರದ ವಿಷಯದಲ್ಲಿ ಅನುಸರಿಸಬೇಕಾದ ಕ್ರಮದ ವಿಷಯಕ್ಕೂ ಮತಭೇದವು ಎಲ್ಲಾ ಕಾಲದಲ್ಲಿಯೂ ಎಲ್ಲಾ ದೇಶಗಳಲ್ಲಿಯೂ ಉಂಟಾಗಿದೆ. ತತ್ವ ನಿರ್ಣಯಕ್ಕೆ ಮತಗ್ರಂಥವನ್ನು ಆಧಾರವಾಗಿಟ್ಟುಕೊಂಡೇ ತರ್ಕಿಸಬೇಕೆನ್ನುವವರು ಪಾಶ್ಚಾತ್ಯರಲ್ಲಿ ಹಿಂದಿನ ಕಾಲದಲ್ಲಿ ಬಹಳ ಪ್ರಬಲರಾಗಿದ್ದರು. ಈಗಲೂ ಆ ಅಭಿಪ್ರಾಯದವರು ಕೆಲವರು ಸಿಕ್ಕಬಹುದು. ಆದರೆ ನಮ್ಮ ದೇಶದಲ್ಲಿ ದರ್ಶನಕಾರರ ಸರ್ವಜ್ಞತೆಯ ವಿಷಯಕ್ಕೆ ವಿವಾದ ಉಂಟಾದಂತೆಯೇ ಅನೇಕ ಮತಗ್ರಂಥಗಳಲ್ಲಿ ಯಾವುದು ಅಗ್ರಪೀಠಕ್ಕೆ ತಕ್ಕದ್ದೆಂಬ ವಿಷಯಕ್ಕೂ ಚರ್ಚೆಯು ನಡೆಯುತ್ತಲೇ ಇರುವುದೆಂಬುದನ್ನು ಕಂಡ ಈಗಿನ ಅನೇಕರು ವಿಜ್ಞರು ಈ ಶಾಸ್ತ್ರಕ್ಕೆ ಭೌತಿಕ ಜ್ಞಾನದಂತೆಯೇ ಅನುಭವವೇ ಮುಖ್ಯವಾಗಿರಬೇಕೆಂತಲೂ ಅನುಭವದ ಆಧಾರದ ಮೇಲೆ ನಿಲ್ಲುವ ತರ್ಕವೇ ಪ್ರಧಾನ ಸಾಧನವಾಗಿರಬೇಕೆಂತಲೂ ತೀರ್ಮಾನ ಮಾಡಿಕೊಂಡಿರುತ್ತಾರೆ. ತರ್ಕಾನುಭವಗಳಿಗೆ ದೇಶ, ಕಾಲ, ಜಾತಿ, ಮತ, ಕುಲಾದಿಗಳ ಎಲ್ಲೆಕಟ್ಟು ಇರುವುದಿಲ್ಲವಾದ್ದರಿಂದಲೂ ಶಬ್ದಾದಿ ಪ್ರಾಮಾಣ್ಯವನ್ನು ವಿಚಾರ ಮಾಡುವಾಗಲೂ ಇವೆರಡನ್ನೇ ಅವಲಂಬಿಸಬೇಕಾಗಿ ಬರುವುದರಿಂದಲೂ ಪರಮಾರ್ಥ ನಿರ್ಣಯಕ್ಕೆ ಇವೆರಡೇ ಯೋಗ್ಯವಾದ ಸಾಧನೆಗಳೆಂಬುದು ಯುಕ್ತವೂ ಆಗಿದೆ. ಆದರೆ ನಮ್ಮ ದೇಶದಲ್ಲಿ ಹೇಗೋ ಹಾಗೆಯೇ ಪಾಶ್ಚಾತ್ಯರಲ್ಲಿಯೂ ಯುಕ್ತ್ಯನುಭವಗಳನ್ನೇ ಉಪಯೋಗಿಸುತ್ತೇವೆಂದು ಹೊರಟಿರುವವರು ಕೂಡ ಮತ್ತೊಂದು ಸಿದ್ಧಾಂತದ ಖಂಡನೆಗೆ ಇವುಗಳನ್ನು ಧಾರಾಳವಾಗಿ ಉಪಯೋಗಿಸುತ್ತಿದ್ದರೂ ತಮ್ಮ ಸಿದ್ಧಾಂತದ ವಿಷಯಕ್ಕೆ ಮಾತ್ರ ತಮಗೆ ಒಪ್ಪಾದ ವಿಷಯಗಳನ್ನು ಧರ್ಮದ ಹೆಸರಿನಲ್ಲಿ ತುರುಕಿಸುತ್ತಿದ್ದಾರೆ. ಈ ಕಾರಣದಿಂದ ನಮ್ಮ ದೇಶಗಳಂತೆ ಪಶ್ಚಿಮ ದೇಶಗಳಲ್ಲಿಯೂ ಪರಮಾರ್ಥದ ಬಗ್ಗೆ ವಿಚಾರಕರಲ್ಲಿ ಐಕ್ಯಮತ್ಯ ಉಂಟಾಗುವುದಕ್ಕೆ ಅವಕಾಶವಿಲ್ಲದೇ ಇದೆ. ಇದೂ ಅಲ್ಲದೆ ಅನುಭವವೆಂದರೆ ಯಾವುದು, ಯುಕ್ತಿಗಳೆಂದರೆ ಯಾವುದು,
ಒಂದು ಯುಕ್ತಿಯನ್ನು ಒಂದು ಯುಕ್ತಿಯು ಮತ್ತೊಂದಕ್ಕೆ ವಿರುದ್ಧವಾದರೆ ಯಾವುದನ್ನು ಏತಕ್ಕೆ ಅನುಸರಿಸಬೇಕು? ಒಂದು ಅನುಭವವು ಮತ್ತೊಂದಕ್ಕೆ ವಿರುದ್ಧವಾಗಿ ಕಂಡರೆ ಹೇಗೆ ಎಂಬ ವಿಷಯದಲ್ಲಿ ಪಾಶ್ಚಾತ್ಯರು ಸವಿಮರ್ಶ ವಿಚಾರವನ್ನು ಈವರೆಗೂ ಮಾಡಿರುವಂತೆಯೇ ಕಾಣುವುದಿಲ್ಲ. ಆದ್ದರಿಂದ ಅವರ ವಿಚಾರ ಪದ್ಧತಿಯಲ್ಲಿಯೂ ಒಂದು ಮುಖ್ಯವಾದ ತೊಂದರೆಯುಂಟಾಗಿರುತ್ತದೆ. ವೇದಾಂತಿಗಳು ಕೇವಲ ಯುಕ್ತಿ ಅನುಭವಗಳನ್ನೇ ಸ್ವೀಕರಿಸಿದ್ದಾರೆ. ಈಗ ನಾವು ಪರಮಾರ್ಥ ಶಾಸ್ತ್ರದ ಒಂದು ಗ್ರಂಥವನ್ನು ಆರಂಭಿಸುವುದರ ಉದ್ದೇಶವೇನೆಂದರೆ, ಪರಮಾರ್ಥವನ್ನು ಯುಕ್ತಿಯನುಭವಗಳ ಆಧಾರದಿಂದಲೇ ನಿರ್ಣಯಿಸುವುದು ಸಾಧ್ಯವೆಂದು ಆ ಕೆಲಸಕ್ಕಾಗಿಯೇ ಹೊರಟು ತತ್ವವನ್ನು ನಿರ್ಭೀತಿಯಿಂದ ಸಾರಿರುವ ದರ್ಶನವೂ ಒಂದುಂಟು. ಅದೊಂದುಂಟು, ಅದು ತೋರಿಸ್ತೀನಿ ನಾನು ನಿಮಗೆ ಅಂತ. ಈ ದರ್ಶನವನ್ನು ನಾವು ಸಮಾಲೋಚನೆ ಮಾಡುವುದರಿಂದ ಈಗಿನ ತತ್ವ ಜಿಜ್ಞಾಸೆಯ ಕ್ರಮದಲ್ಲಿರುವ ನ್ಯೂನ್ಯತೆಯನ್ನು ಹೋಗಲಾಡಿಸಿಕೊಳ್ಳಬಹುದಲ್ಲದೆ ಪರಮಾರ್ಥ ಶಾಸ್ತ್ರದ ಪೂರ್ಣ ಪ್ರಯೋಜನವನ್ನು ಹೊಂದಬಹುದೆಂಬ ಭರವಸೆಯು ನಮಗೆ ಉಂಟಾಗಿರುತ್ತದೆ. ಆದ್ದರಿಂದ ಈ ದರ್ಶನದ ಪರಿಚಯವನ್ನು ವಾಚಕರಿಗೆ ಮಾಡಿಕೊಡಬೇಕೆಂದು ಆ ಜಾಗ ಹೋಗ್ಬೇಕು, ಎಲ್ಲ ಆ ದರ್ಶನ ಅನ್ಬೇಕು, ಈ ದರ್ಶನ ಅಲ್ಲ, ಆ ದರ್ಶನದ ಪರಿಚಯವನ್ನ. ಆದ್ದರಿಂದ ಆ ದರ್ಶನದ ಪರಿಚಯವನ್ನು ವಾಚಕರಿಗೆ ಮಾಡಿಕೊಡಬೇಕೆಂದು ನಾವು ಪ್ರಯತ್ನಿಸಿರುತ್ತೇವೆ. ನಾವು ಪ್ರಕೃತದಲ್ಲಿ ಹೇಳುವ ದರ್ಶನವು ಉಪನಿಷತ್ತುಗಳಲ್ಲಿ ಸೂಚಿತವಾಗಿರುವ ಪ್ರಕ್ರಿಯೆಯ ಆಧಾರದಿಂದ ಹೊರಬಿದ್ದಿರುತ್ತದೆ. ಉಪನಿಷತ್ತುಗಳಿಗೆ ವೇದಾಂತಗಳೆಂಬ ಮತ್ತೊಂದು ಹೆಸರು ಇರುವುದರಿಂದ ಈ ದರ್ಶನಕ್ಕೆ ವೇದಾಂತ ದರ್ಶನವೆಂಬ ಹೆಸರು ಬಂದಿರುತ್ತದೆ. ಆದ್ದರಿಂದಲೇ ಈ ದರ್ಶನವನ್ನು ಅನುಸರಿಸುವವರಿಗೆ ವೇದಾಂತಿಗಳೆಂದು ಹೆಸರು. ಈ ದರ್ಶನವು ಶಾಸ್ತ್ರದ ಉಪದೇಶದಿಂದ ಹುಟ್ಟಿರುವುದು ನಿಜವಾದರೂ ಇದರ ತತ್ವವು ಶಾಸ್ತ್ರವನ್ನಾಗಲಿ ಯಾರಾದರೊಬ್ಬ ಆಚಾರ್ಯರ ಮತವನ್ನಾಗಲಿ ಆಚಾರ್ಯರ ಮಾತನ್ನಾಗಲಿ ನಂಬಬೇಕಾದ ಪ್ರಮಾಣವಾಗಿಟ್ಟುಕೊಂಡು ಮನಗಾಣಬೇಕಾದದ್ದಾಗಿರುವುದಿಲ್ಲ. ಈ ದರ್ಶನದಲ್ಲಿ ಒಂದಾನೊಂದು ಅಸಾಧಾರಣವಾದ ರೀತಿಯಿಂದ ಅನುಭವಕ್ಕೂ ಯುಕ್ತಿಗೂ ಪ್ರಾಧಾನ್ಯವನ್ನೇ ಕೊಟ್ಟಿರುತ್ತದೆ. ಅನುಭವಗಳಲ್ಲಿ ತಟ್ಟನೆ ತೋರಬಹುದಾದ ವಿರೋಧವನ್ನು ಪರಿಹಾರ ಮಾಡುವ ಬಗೆಯನ್ನು, ಅತ್ಯಂತ ಪ್ರಬಲವಾಗಿ ನಿಲ್ಲುವ ಸತ್ತರ್ಕದ ಸ್ವರೂಪವನ್ನು ಎಲ್ಲರಿಗೂ ಒಪ್ಪಾಗುವಂತೆ ನಿರ್ಣಯಿಸಿರುತ್ತದೆ. ಈ ಗ್ರಂಥದಲ್ಲಿ ನಾವು ವೇದಾಂತ ದರ್ಶನವು ತೋರಿಸಿಕೊಟ್ಟಿರುವ ಪರಮಾನುಭವವನ್ನು, ಪರಮಯುಕ್ತಿಗಳನ್ನು ತಿಳಿಗನ್ನಡದಲ್ಲಿ ಸಾಮಾನ್ಯರಿಗೂ ತಿಳಿಯುವ ಹಾಗೆ ವಿವರಿಸಿರುವುದರಿಂದ ತರ್ಕದಿಂದಲೇ ತತ್ವವನ್ನು ನಿರ್ಧರಿಸಿಕೊಳ್ಳಬೇಕೆಂದು ಕುತೂಹಲ ಪಡುವವರಿಗೆಲ್ಲ ಈ ಗ್ರಂಥದಿಂದ ಬಹಳ ಪ್ರಯೋಜನ ಉಂಟು. ಸಂಸ್ಕೃತ ಗ್ರಂಥಗಳಲ್ಲಿ ಪ್ರಾಮಾಣ್ಯ ಬುದ್ಧಿ ಇರುವವರಿಗೆ ಕೂಡ ಆ ಗ್ರಂಥಗಳಲ್ಲಿ ಯುಕ್ತ್ಯನುಭವ ಪ್ರಧಾನವಾದ ವಿಷಯಗಳು ಎಲ್ಲಿ ಸಿಕ್ಕುವೆಂಬುದನ್ನು ನಾವು ತಿಳಿಸಿ ಅಧ್ಯಾಯಾದಿ ಸಂಖ್ಯೆಯನ್ನೂ ಅಲ್ಲಲ್ಲಿ ಕೊಡುತ್ತಾ ಹೋಗಿರುವುದರಿಂದ ಮೂಲ ಗ್ರಂಥಗಳ ಆಶಯವನ್ನು ತಿಳಿದುಕೊಳ್ಳುವುದಕ್ಕೆ ಇದರಿಂದ ಸಹಾಯವಾಗುತ್ತದೆ. ಆದರೆ ನಾವು ಯಾವ ವಾಕ್ಯವನ್ನು ವಾಕ್ಯವೆಂಬ ಕಾರಣದಿಂದಲೇ ನಂಬಲೇಬೇಕೆಂದು ಪ್ರಮಾಣ ವಚನವಾಗಿ ಉದಾಹರಿಸಿರುವುದಿಲ್ಲವಾದ್ದರಿಂದ ಆಯಾ ವಚನಗಳ ಅಕ್ಷರಾರ್ಥವೇನೂ ಇಲ್ಲಿ ಸಿಕ್ಕುವುದಿಲ್ಲ. ಮೂಲದಲ್ಲಿರುವ ಯುಕ್ತಿಯನ್ನು ಮಾತ್ರ ನಾವು ಸ್ವೀಕರಿಸಿ ನಮ್ಮ ಗ್ರಂಥಕ್ಕೆ ಸೇರಿಸಿಕೊಂಡಿರುತ್ತೇವೆಂಬುದನ್ನು ಓದುಗರು ನೆನಪಿನಲ್ಲಿಡಬೇಕು. ವೇದಾಂತಿಗಳು ಪೂರ್ಣ ದೃಷ್ಟಿಯನ್ನು ಅವಲಂಬಿಸಿ ವಿಚಾರ ಮಾಡುತ್ತೇವೆಂಬುದನ್ನು ಹೇಳುತ್ತಾರೆ. ಪರಮಾರ್ಥವನ್ನು ಪುರಾಣ ಪ್ರಸಿದ್ಧವಾದ ದೇವಲೋಕದ ಚಿಂತಾಮಣಿಗೆ ಹೋಲಿಸಬಹುದು. ಅದು ಯಾರು ಏನನ್ನು ಚಿಂತಿಸುವರೋ ಆ ರೂಪವನ್ನು ತಳೆಯುತ್ತದೆ. ಪರಮಾರ್ಥವೆಂಬುದಿದೆಯೆಂದು ಕೆಲವರು, ಇಲ್ಲವೆಂದು ಕೆಲವರು, ಒಂದೆಂದು ಕೆಲವರು, ಅನೇಕವಾಗಿರುವುದೆಂದು ಕೆಲವರು, ನಾನಾ ಗುಣಗಳಿಂದ ಕೂಡಿರುವುದೆಂದು ಕೆಲವರು, ಯಾವ ಗುಣವೂ ಇಲ್ಲದ್ದೆಂದು ಕೆಲವರು, ಕ್ರಿಯಾಸಹಿತವಾದದ್ದೆಂದು ಕೆಲವರು, ನಿಷ್ಕ್ರಿಯವಾಗಿರುವುದೆಂದು ಕೆಲವರು, ಜ್ಞಾನರೂಪವೆಂದು ಕೆಲವರು, ಅರ್ಥರೂಪವೆಂದು ಕೆಲವರು, ಕಾರಣರೂಪವೆಂದು ಕೆಲವರು, ಕಾರ್ಯಕಾರಣ ವರ್ಜಿತವೆಂದು ಕೆಲವರು, ಸುಖರೂಪವೆಂದು ಕೆಲವರು, ದುಃಖರೂಪವೆಂದು ಕೆಲವರು, ನಾನೆಂಬ ರೂಪದಲ್ಲಿರುವುದೆಂದು ಕೆಲವರು, ನಾನು ನೀನೆಂಬುದಿಲ್ಲದ ರೂಪವೆಂದು ಕೆಲವರು. ಹೀಗೆಲ್ಲ ವಾದಿಗಳು ಅದನ್ನು ಬಗೆ ಬಗೆಯಾಗಿ ವರ್ಣಿಸುತ್ತಿರುವರು. ಇಷ್ಟೊಂದು ಪ್ರಕಾರದ ವಿಕಲ್ಪಗಳು ಹುಟ್ಟಿ ಇನ್ನು ಮುಂದಕ್ಕೂ ಮತ್ತೆ ಬೇರೆ ಬಗೆಯ ವಿಕಲ್ಪಗಳಿಗೂ ಅವಕಾಶವನ್ನು ಕೊಟ್ಟಿರುವುದನ್ನು ಚಿಂತಾಮಣಿಗೆ ಹೋಲಿಸಿದ್ರೆ ತಪ್ಪೇನು? ಇಷ್ಟೆಲ್ಲ ವಿಕಲ್ಪ ಚಿಂತಾಮಣಿಗೆ ಹೋಲಿಸಿದ್ರೆ ತಪ್ಪೋದನ್ನಂತ. ಆದರೂ ಪರಮಾರ್ಥವೆಂದರೆ ಒಂದೇ ರೂಪದಿಂದ ಇರಬೇಕೆಂದು ಎಲ್ಲ ವಾದಿಗಳು ಒಪ್ಪುತ್ತಾರೆ. ಹೀಗಿರುವುದರಿಂದ ಅತ್ಯಂತ ವಿರುದ್ಧವಾದ ಪ್ರಕಾರಗಳಿಂದ ಪರಮಾರ್ಥವನ್ನು ವರ್ಣಿಸುವ ವಾದಿಗಳ ಚಿಂತನೆಯ ಕ್ರಮದಲ್ಲಿ ಏನೋ ದೋಷವಿರಬೇಕೆಂದು ನಾವು ಊಹಿಸಬೇಕಾಗುತ್ತದೆ. ಆ ದೋಷವು ಅವರವರ ದೃಷ್ಟಿಯಲ್ಲಿ ಇರುತ್ತದೆ ಎಂದು ವಾದಿಗಳು ಯಾರೂ ಪೂರ್ಣ ದೃಷ್ಟಿಯನ್ನು ಅವಲಂಬಿಸದೇ ಇದ್ದದ್ದರಿಂದ
ಪರಮಾರ್ಥದ ವಿಷಯಕ್ಕೆ ಈ ಮತಭೇದಗಳು ಉಂಟಾಗಿರುವವೆಂದು ವೇದಾಂತಿಗಳು ಹೇಳುತ್ತಾರೆ. ಗುರುಗಳೇ, ದೇವಲೋಕದ ಚಿಂತಾಮಣಿ ಅಂದ್ರೆ ಅಲ್ಲಿ ಚಿಂತಾಮಣಿ ಅಂತ ಒಂದು ಕಲ್ಲ, ಅದು ಹೇಗೆ ಮುತ್ತು? ದೇವಲೋಕದಲ್ಲಿ ಅದು ಚಿಂತಾಮಣಿ ಅಂತ ಒಂದು ಕಲ್ಲು, ಅದ್ ಮುಂದೆ ನಿಂತ್ಕೊಂಡು ಏನಿಗೆ ಅಪೇಕ್ಷೆ ಪಟ್ಟು ತೋರ್ಸತ್ತಂತೆ, ತಂದು ಕೊಡುತ್ತಂತೆ. ಅದು ಪುರಾಣದಲ್ಲಿ ಹೇಳ್ತಾರೆ. ಆ ಚಿಂತಾಮಣಿ ಮುಂದೆ ಏನೇನ್ ಪ್ರಾರ್ಥನೆ ಮಾಡ್ಕೊಂಡ್ರು ಆ ಚಿಂತಾಮಣಿ ಅದನ್ನ ತಂದು ಕೊಟ್ಬಿಡುತ್ತೆ ಅಂತ ಪುರಾಣದಲ್ಲಿ ಹೇಳ್ತಾರೆ. ವೇದಾಂತಿಗಳಲ್ಲಿಯೂ ದ್ವೈತ, ಅದ್ವೈತ, ದ್ವೈತಾದ್ವೈತ, ವಿಶಿಷ್ಟಾದ್ವೈತ, ಶುದ್ಧಾದ್ವೈತ ಮುಂತಾದ ಬೇರೆ ಬೇರೆಯ ಸಿದ್ಧಾಂತಗಳು ಉಂಟು. ಆದರೆ ಮಿಕ್ಕ ವೇದಾಂತಿಗಳೆಲ್ಲರೂ ಉಪನಿಷತ್ತುಗಳನ್ನು ಪ್ರಮಾಣವೆಂದು ನಂಬಿ ವಿರುದ್ಧವಾದ ಅರ್ಥವನ್ನು ಕೊಡುವ ಉಪನಿಷತ್ತುಗಳ ಪ್ರಮಾಣದಿಂದ ನಂಬಬೇಕು ಎಂದು ಹೇಳುತ್ತಿದ್ದಾರೆ. ವೇದಾಂತಗಳಲ್ಲಿ ಹೇಳುವ ಕರ್ಮ, ಜೀವ, ಸಂಸಾರ, ಸೃಷ್ಟಿ, ಜನ್ಮಾಂತರ, ಲೋಕಾಂತರ ಮುಂತಾದ ವಾದಗಳ ವಿಷಯಕ್ಕೆ ಹೇಗೋ ಹಾಗೆ ಪರಮಾರ್ಥ ಜ್ಞಾನದ ವಿಷಯದಲ್ಲಿ ಕೂಡ ಶಾಸ್ತ್ರ ಪ್ರಾಮಾಣ್ಯದಿಂದಲೇ ಒಮ್ಮತವಾಗಬೇಕಾಗಿರುತ್ತದೆ ಎಂಬುದು ಅವರ ಮತವಾಗಿರುತ್ತದೆ. ಆದರೆ ಶಂಕರಾಚಾರ್ಯರನ್ನು ಹಿಂಬಾಲಿಸುವ ಅದ್ವೈತ ವೇದಾಂತಿಗಳ ಮಟ್ಟಿಗೆ ಶಾಸ್ತ್ರವು ಇದ್ದದ್ದನ್ನು ಇದ್ದಂತೆ ತಿಳಿಯಪಡಿಸುವುದೇ ಹೊರತು ಇಲ್ಲದ್ದನ್ನು ಹೊಸದಾಗಿ ಮಾಡುವುದಿಲ್ಲ. ಬೆಂಕಿಯು ತಣ್ಣಗಿದ್ದೇ ಬೆಳಗುವುದಿಲ್ಲ ಎಂದು 100 ಶ್ರುತಿಗಳು ಹೇಳಿದರೂ ಪ್ರಮಾಣವಾಗಲಾರವು ಎಂದು ಧೈರ್ಯದಿಂದ ಹೇಳುತ್ತಾರೆ. ಅವರು ಉಪಾಸನೆಯ ರೂಪವಾದ ಜ್ಞಾನವೇ ಅಲ್ಲದೆ ಪರಮಾರ್ಥ ವಸ್ತುವನ್ನು ಇದ್ದದ್ದು ಇದ್ದಂತೆ ತಿಳಿಸುವ ಜ್ಞಾನವು ಉಪನಿಷತ್ತುಗಳಲ್ಲಿದೆ. ಆದ್ದರಿಂದ ಈ ಜ್ಞಾನದ ವಿಷಯಕ್ಕೆ ಅಮ್ಮ ಏನಾಯ್ತು, ನೀವು ಮ್ಯೂಟ್ ಆಯ್ತು. ಉಪಾಸನೆಯ ರೂಪವಾದ ಜ್ಞಾನವೇ ಅಲ್ಲದೆ ಪರಮಾರ್ಥ ವಸ್ತುವನ್ನು ಇದ್ದದ್ದು ಇದ್ದಂತೆ ತಿಳಿಸುವ ಜ್ಞಾನವೂ ಉಪನಿಷತ್ತುಗಳಲ್ಲಿದೆ. ಆದ್ದರಿಂದ ಈ ಜ್ಞಾನದ ವಿಷಯಕ್ಕೆ ಬರೀ ವಾಕ್ಯವೇ ಅಲ್ಲದೆ ಅನುಭವವೂ ಪ್ರಮಾಣವಾಗಿರುತ್ತದೆ ಎಂದು ಘಂಟಾಘೋಷವಾಗಿ ಸಾರಿರುತ್ತಾರೆ. ಅದಕ್ಕನುಗುಣವಾಗಿ ಅವರು ಯುಕ್ತಿಯನ್ನು ಅನುಭವವನ್ನು ತಿಳಿಸಿಯೇ ತಮ್ಮ ಸಿದ್ಧಾಂತವನ್ನು ಮಾಡಿರುತ್ತಾರೆ. ಜ್ಞಾನವು ಯುಕ್ತಿ ಅನುಭವಗಳಿಗೆ ಹೊಂದಿಕೆಯಾಗಿ ಆಗತಕ್ಕದ್ದಾದ್ದರಿಂದ ಅದಕ್ಕನುಗುಣವಾಗಿ ಸಿದ್ಧಾಂತವನ್ನು ಮಾಡಿದ ಮೇಲೆಯೇ ಕೇವಲ ಅದೃಷ್ಟ ವಿಷಯಗಳನ್ನು ತಿಳಿಸುವ ಕರ್ಮ, ಸಂಸಾರಾದಿ ವಾಕ್ಯಗಳ ಅರ್ಥವನ್ನು ತತ್ವಕ್ಕೆ ಹೊಂದಿಕೆಯಾಗುವಂತೆ ಅರ್ಥ ಮಾಡಬೇಕಾಗಿರುತ್ತದೆ ಎಂಬುದು ನ್ಯಾಯವಾಗಿದೆ. ಆದ್ದರಿಂದ ಹೊಂದಿಕೆ ಆಗುವಂತೆ ಮಾಡಬೇಕಾಗಿರುತ್ತದೆ ಎಂಬುದು ನ್ಯಾಯವಾಗಿದೆ. ಆದ್ದರಿಂದ ನಾವು ಈಗ ಅದ್ವೈತಿ ವೇದಾಂತಿಗಳು ಹೇಳುವ ಪೂರ್ಣ ದೃಷ್ಟಿಯ ಜ್ಞಾನವನ್ನು ಮಟ್ಟಿಗೆ ಪ್ರತಿಪಾದಿಸುವೆವು. ವೈದಿಕ ಧರ್ಮವನ್ನು ಅವಲಂಬಿಸಿರಲಿ, ಅನ್ಯ ಮತವನ್ನು ಅವಲಂಬಿಸಿರಲಿ, ಅಥವಾ ಯಾವ ಧರ್ಮ ಪಂಥವನ್ನು ಒಪ್ಪದೇ ಇರುವ ಸ್ವತಂತ್ರ ವಿಚಾರಕರೇ ಆಗಿರಲಿ, ಎಲ್ಲ ಜಿಜ್ಞಾಸಿಗಳಿಗೂ ಈ ಭಾಗದ ತೀರ್ಪುಗಳು ಮನಗಾಣುವುದಕ್ಕೆ ಬರುವಂತವುಗಳಾಗಿರುತ್ತವೆ. ಈ ಭಾಗದ ಮಹತ್ವಗಳನ್ನು ಮನಗಂಡ ಬಳಿಕ ಈ ದರ್ಶನದಂತೆ ನೀತಿ, ಮತ, ಸಮಾಜ, ರಾಜಕಾರಣ, ವಿದ್ಯಾಭ್ಯಾಸ ಮುಂತಾದವುಗಳ ಪ್ರತಿಪಾದನೆಯು ಸ್ವಚ್ಛವಾಗಿ ಅವಿರೋಧವಾಗಿ ಸರ್ವಾನುಮತದಿಂದ ಆಗಲು ಸಾಧ್ಯವಾದೀತೆಂದು ಹೇಳಬಹುದು. ಸಾಕು. ಸುರೇಖಾರ ಸುರೇಖ ಸ್ವಲ್ಪ ಓದಮ್ಮ. ಅಮ್ಮ ಏನ್ ಎಕ್ಸ್ಟ್ರಾ ಓದಿದಲ್ಲ, ನೀತಿ, ಸಮಾಜ, ರಾಜಕಾರಣ, ವಿದ್ಯಾಭ್ಯಾಸ ಮುಂತಾದ ಪ್ರತಿಪಾದನೆ ಹೇಗೆ ಆಗುವುದು ಎಂಬುದನ್ನು ಅವಕಾಶ ಸಿಕ್ಕಿದ್ರೆ ಈ ಗಂಧ 2ನೇ ಸಂಪುಟದಲ್ಲಿ ಅದಿಲ್ವಾ? ಇಲ್ಲ, ನನ್ನಲ್ಲಿ ಈಗ 2ನೇ ಸಂಪುಟದಲ್ಲಿ ವಿವರಿಸುವುದು ಸರ್ವಾನುಮತದಿಂದಲ ಆಗಲು ಸಾಧ್ಯವಾದೀತೆಂದು ಹೇಳಬಹುದು, ಅಷ್ಟೇ ಇದೆ. ಹೌದಾ? ಸ್ವಲ್ಪ ಹಳೆಯ ಪುಸ್ತಕ ನಿಮ್ದು, ಆದ್ರೆ ನಮ್ದು ಹೊಸ ಪುಸ್ತಕ. ಅದೇ ಹಳೆದು. ಓದಿಮ್ಮ. ವೇದಾಂತಿಗಳ ಅವಸ್ಥಾತ್ರಯ ದೃಷ್ಟಿ. ವೇದಾಂತಿಗಳು ತಾವು ಪೂರ್ಣ ದೃಷ್ಟಿಯನ್ನು ಅನುಸರಿಸಿ ವಿಚಾರ ಮಾಡುತ್ತಿರುವೆವೆಂದೂ ಮಿಕ್ಕವರೆಲ್ಲರೂ ಅಪೂರ್ಣ ದೃಷ್ಟಿಯ ದೋಷದಿಂದ ವಿಚಾರ ಮಾಡಿದ್ದರಿಂದ ತತ್ವವನ್ನು ಗೊತ್ತು ಮಾಡಲಾರದೆ ಇರುವರೆಂದೂ ಹೇಳುತ್ತಾರಷ್ಟೇ. ಅವರು ಹೇಳುವ ಪೂರ್ಣ ದೃಷ್ಟಿ ಎಂಬುದೇನೂ ಲೋಕ ವಿಲಕ್ಷಣವಾದ ವಿಚಿತ್ರ ದೃಷ್ಟಿ ಅಲ್ಲ. ಪೂರ್ಣ ದೃಷ್ಟಿ ಯಾವುದೋ ದೃಷ್ಟಿ ಅಲ್ಲ, ಲೋಕದಲ್ಲೇ ಇರೋದು ಅಪೂರ್ಣ ದೃಷ್ಟಿ. ವಿಚಿತ್ರವಾದ ಲೋಕದೃಷ್ಟಿ ಅನ್ನೋ ಅನ್ಕೋಬೇಡಿ ಅಂತ ಇದ್ದಾರೆ. ಹುಟ್ಟಿದ ಪ್ರಾಣಿಗಳಿಗೆಲ್ಲ ಇರುವ ಅನುಭವವನ್ನು ನಿಷ್ಪಕ್ಷಪಾತವಾಗಿ ಎಲ್ಲವನ್ನೂ ತೆಗೆದುಕೊಂಡು ಒಳಹೊಕ್ಕು ಪರಿಶೀಲಿಸುವ ಬಗೆಯದು. ಅದೇ ಬಗೆ, ಆ ಬಗೆ ಪೂರ್ಣ ದೃಷ್ಟಿ ಇದೇನು, ನಿಷ್ಪಕ್ಷಪಾತವಾಗಿ ಎಲ್ಲರ ಅನುಭವಕ್ಕೂ ಬೆಲೆ ಕೊಟ್ಟು ವಿಚಾರ ಮಾಡುವುದು ವಿಚಾರವೇ ಪೂರ್ಣ ದೃಷ್ಟಿ. ಅದನ್ನ ಮಾಡ್ತೀವಿ ನಾವು ಅಂತ ಇದ್ದಾರೆ. ಬಹಳ ಮುಖ್ಯವಾದ ವಿಚಾರ ಇದು. ನಾವೆಲ್ಲರೂ ಎಚ್ಚರ, ನಿದ್ರೆ, ಕನಸು ಎಂಬ 3 ಅವಸ್ಥೆಗಳನ್ನು ತಪ್ಪದೇ ಅನುಭವಿಸುತ್ತಿರುವೆವು. ಯಾವ ದೇಶದಲ್ಲಿಯೇ ಆಗಲಿ
ಈ ಮೂರು ಬಗೆಯ ಅನುಭವವು ಇಲ್ಲವೆಂಬ ಮಾನವರು ಕಂಡು ಬರುವುದಿಲ್ಲ. ಎಷ್ಟೋ ಜನ ಕನಸೇ ಬರಲ್ಲ ಅಂತಾರೆ. ಸ್ವಾಮಿಗಳು ಎಲ್ಲರಿಗೂ ಬಂದೇ ಬರುತ್ತೆ ಕನಸು, ಗೊತ್ತಾಗದೆ ಹೊರತು ಕನಸು ಬರದೇ ಇರೋರು ಆಗಲೇ ಸಾಧ್ಯ ಇಲ್ಲ. ಎಚ್ಚರ ಆಗತ್ತೆ ಅಂದ್ರೆ ಕನಸು ಬರುತ್ತೆ, ನಿದ್ದೆನೂ ಬರುತ್ತೆ. ಬರೀ ಎಚ್ಚರದಲ್ಲಿ ಇರೋಕ್ ಆಗೋದಿಲ್ಲ. ನನಗೆ ನಿದ್ರೆ ಬೇಡ, ನನಗೆ ನಿದ್ರೆ ಬೇಡ, ಕನಸು ಬೇಡ, ಎಚ್ಚರ ಒಂದೇ ಸಾಕು ಎಂದು ಯಾವನಾದರೂ ಹಠ ಹಿಡಿದರೂ ಆಗುವ ಹಾಗಿಲ್ಲ. ಕನಸು ಬಂದಿದ್ಯಾನ ಬಂದಿವ ಗೊತ್ತಾಗಲ್ಲ ಅಷ್ಟೇ. ನಿಮಗೆ ಕನಸು ಬಂದ, ನಿಮ್ಗೆ ಕನಸು ಬಂದಿದ್ಯಮ್ಮ? ಕನಸು ಬಂದಿದೆ ಗೊತ್ತಾಗಲ್ಲ, ಪೆದ್ದರಿಗೆ ಅರ್ಥ ಆಗಲ್ಲ, ಅದು ತಲೆ ಇರಲ್ಲ ಅದಕ್ಕೆ. ನಿದ್ರೆಯನ್ನೇ ಕೈ ಬಿಟ್ಟು ಬಿಡುವುದೆಂಬುದು ಪ್ರಕೃತಿ ವಿರುದ್ಧವಾಗಿರುತ್ತದೆ. ಹೀಗಿದ್ದರೂ ಅದೇಕೋ ಜನರು ಎಚ್ಚರದ ಅವಸ್ಥೆಯಲ್ಲಿಯೇ ಹೆಚ್ಚಿನ ಆದರವನ್ನು ಇಟ್ಟುಕೊಂಡಿರುತ್ತಾರೆ. ಶುರು ಮಾಡ್ತಾರೆ, ಅದ್ಯಾಕೋ ಎಚ್ಚರ ಮೇಲೆ ಅಭಿಮಾನ, ಕನಸು ಇಷ್ಟೇ ಅಂತ. ಅದು ಅವರ ವ್ಯವಹಾರಕ್ಕೇನೋ ಸಾಕಾದರೂ ಎಚ್ಚರ ಒಂದೇ ತಮ್ಮ ಜೀವನಕ್ಕೆ ಸೇರಿದ್ದೆಂದು ಯಾರೊಬ್ಬರೂ ಹೇಳಲಾರರು. ಎಚ್ಚರ ಒಂದೇ ಸಾಕಪ್ಪ ಅಂದ್ರೆ ಬೆಳ್ತೀಯ ನಿದ್ದೆ ಕನಸನ್ನ ಆಗಲ್ಲ. ಈಕ್ವಲ್ ಮೂರುವೆ. ಮನುಷ್ಯನ ಆಯಸ್ಸು ಎಚ್ಚರ ಕನಸು ನಿದ್ರೆಗಳ ಸಾಲಿನಿಂದಲೇ ಅಳೆಯತಕ್ಕದ್ದಾಗಿರುತ್ತದೆ. ತಪ್ಪುದು. ಎಚ್ಚರ ಕನಸು ನಿದ್ದೆಯಿಂದ ಒಂದು ಆಯುಷ್ಯ ಹೇಳ್ತಾ ಇದ್ದಾರೆ. ಆ ಅವಶ್ಯದ ಕಾಲ ಗೊತ್ತಾಗ್ತಿಲ್ಲ. ಎಚ್ಚರ ಕನಸು ನಿದ್ದೆ ಒಟ್ಟೆ ಆಯುಷ್ಯ ಮಾಡ್ಕೊಂಡಿದ್ದಾರೆ. ನಮ್ಮ ಅನುಭವವು ಈ ಮೂರು ಅವಸ್ಥೆಗಳನ್ನೂ ಒಳಗೊಂಡಿದ್ದರೂ ತತ್ವ ಜಿಜ್ಞಾಸುಗಳು ಎಚ್ಚರ ಒಂದನ್ನೇ ವಿಚಾರಿಸುತ್ತಲಿದ್ದಾರೆ. ನಮ್ಮ ದೇಶದಲ್ಲಾಗಲಿ ಮಿಕ್ಕ ದೇಶಗಳಲ್ಲಾಗಲಿ ಹಿಂದಿನ ಕಾಲದಲ್ಲಾಗಲಿ ಈಗಿನ ಕಾಲದಲ್ಲಾಗಲಿ ಅವಸ್ಥಾತ್ರಯಕ್ಕೆ ಸಮಾನವಾದ ಬೆಲೆಯನ್ನು ಕೊಟ್ಟು ವಿಚಾರ ಮಾಡಿದ ದರ್ಶನಕಾರರು ವೇದಾಂತಿಗಳನ್ನು ಬಿಟ್ಟರೆ ಬೇರೆ ಯಾರೊಬ್ಬರೂ ಸಿಕ್ಕುವುದಿಲ್ಲ. ಅಂದ್ರೆ ಮಾಡ್ಬೇಕು, ವೇದಾಂತಿಗಳೊಬ್ಬರೇ ಮೂರನ್ನು ಸಮವಾಗಿ ವಿಚಾರ ಮಾಡಿದವರು. ಎಲ್ಲರೂ ಎಚ್ಚರಕ್ಕೆ ಬೆಲೆ ಕೊಟ್ಟವ್ರೆ ಹೊರತು ಕನಸು ನಿದ್ದೆ ವಿಚಾರ ಮಾಡಕ್ ಹೋಗೇ ಇಲ್ಲ. ಅವರು ಯಾವ ಬೇಡದೇ ಇರೋದು ಅಂತ ಬಂದ್ಬಿಟ್ಟಿದ್ದಾರೆ. ಇಲ್ಲಿಂದ ಶುರು ಮಾಡ್ತಾರೆ ಗುರುಗಳು. ಬಹಳ ಅದ್ಭುತ ಆಗಿ ಮುಂದೆ ವಿಚಾರ ಮಾಡ್ತಾ ಬಹಳ ಜನ ಹೋಗುತ್ತೆ. ಕನಸು ನಿದ್ರೆ ಎಂಬ ಹೆಸರುಗಳನ್ನು ಉಪಯೋಗಿಸಿದ ವಿಚಾರಕರೇ ಇಲ್ಲವೆಂದಲ್ಲ. ಕನಸು ನಿದ್ರೆಗಳು ಎಚ್ಚರಕ್ಕೆ ಬೇಕಾದವುಗಳೆಂಬ ಕಾರಣದಿಂದ ಅದಕ್ಕೆ ಸೇರಿಕೊಂಡಿರುವ ಕೀಳಂತಸ್ತಿನ ಅವಸ್ಥೆಗಳು ಎಣಿಸಿದವರುಂಟೇ ಹೊರತು ಈ ಮೂರು ಅವಸ್ಥೆಗಳು ಸಮಾನವೆಂದು ಭಾವಿಸಿ ಈ ಮೂರನ್ನೂ ಪರೀಕ್ಷಿಸಿದ ಪೂರ್ಣಾನುಭವದ ಮೇಲೆ ತಮ್ಮ ಸಿದ್ಧಾಂತ ಯುಕ್ತಿಗಳನ್ನು ನಿಲ್ಲಿಸಿದ ದರ್ಶನಕಾರರು ಮಾತ್ರ ಮತ್ತೆ ಯಾರೂ ಇಲ್ಲವೇ ಇಲ್ಲ. ಸರಿಯಾಗಿ ನೋಡಿದರೆ ಸರ್ವಸಾಕ್ಷಿಯಾದ ಆತ್ಮನಲ್ಲಿ ಅಧ್ಯಾರೋಪ ಮಾಡಿರುವ ವಿಕಲ್ಪಗಳನ್ನು ಅಲ್ಲಗಳೆಯುವುದೆಂಬ ಅಧ್ಯಾರೋಪಾಪವಾದ ಪ್ರಕ್ರಿಯೆಯೇ ಉಪನಿಷತ್ತುಗಳಿಗೆಲ್ಲ ಸಾಧಾರಣವಾಗಿರುವ ವೇದಾಂತ ಪ್ರಕ್ರಿಯೆಯು. ಇದೇ ಪೂರ್ಣ ದೃಷ್ಟಿಯು. ಅವಸ್ಥಾತ್ರಯ ದೃಷ್ಟಿ ಎಂಬುದು ಅದರಲ್ಲಿ ಒಂದು ಮುಖ್ಯವಾದ ಪ್ರಕಾರವೂ ಮಾತ್ರ. ಈ ವಿಷಯಕ್ಕೆ 168ನೆಯ ಝಳಕನ್ನು ಈ ಸಂಸ್ಕರಣದ ಪೀಠಿಕೆಯನ್ನು ನೋಡಿರಿ. ಆಮೇಲೆ ಅವಸ್ಥಾತ್ರಯ ದೃಷ್ಟಿಯ ವಿಶೇಷವೇನೆಂಬುದನ್ನು ಮುಂದಿನ ಪ್ರಕಾಶದಲ್ಲಿ ವಿವರಿಸುವೆವು. ಸರ್ವರ ಅನುಭವವನ್ನೂ ಅವಲಂಬಿಸಿ ಮಾಡುವ ಈ ಸುಲಭವಾದ ವಿಮರ್ಶೆಯಿಂದ ಎಂಥ ಘನವಾದ ಸಿದ್ಧಾಂತವು ಹೊರಡುವುದು. ಆ ಸಿದ್ಧಾಂತ ಜ್ಞಾನದಿಂದ ನಮಗೆ ಆಗುವ ಮಹಾ ಪ್ರಯೋಜನವು ಯಾವುದು ಎಂಬುದಿಷ್ಟನ್ನು ಮಾತ್ರ ಈ ಪ್ರಕಾಶದಲ್ಲಿ ಮೊದಲು ಹೇಳಿಬಿಡುವುದು. ವೇದಾಂತದಲ್ಲಿ ಹೇಳಿರುವ ಪರಮಾರ್ಥದ ಸ್ವರೂಪ. ವೇದಾಂತದಲ್ಲಿ ಈ ವಿಶ್ವದ ಪರಮಾರ್ಥ ಸ್ವರೂಪಕ್ಕೆ ಬ್ರಹ್ಮವೆಂದು ಹೆಸರಿಟ್ಟಿರುತ್ತದೆ. ಬ್ರಹ್ಮವು ಇಡೀ ಜಗತ್ತಿನ ಮತ್ತು ಅದರೊಳಗಿರುವ ನಮ್ಮೆಲ್ಲರ ಸ್ವರೂಪವೇ ಆಗಿರುವುದರಿಂದ ಅದನ್ನು ನಮ್ಮ ಆತ್ಮನೆಂದೂ ಕರೆಯುವುದುಂಟು. ಆತ್ಮ ಅಂತ ಅಷ್ಟೇ, ಆತ್ಮ ಅಂತ ಹೆಸರಲ್ಲ. ನಮ್ಮೆಲ್ಲರ ನಿಜ ಸ್ವರೂಪ ಆಗಿರೋದ್ರಿಂದ ಅದಕ್ಕೆ ಆತ್ಮ ಅಂತ ಒಂದು ಇಂಡಿಕೇಶನ್. ಆಮೇಲೆ ಮುಂದಕ್ಕೆ ಆ ಬ್ರಹ್ಮವು ಯಾವುದೊಂದಕ್ಕೂ ಕಟ್ಟು ಬೀಳದೆ ಸ್ವತಂತ್ರವಾಗಿರುವುದರಿಂದಲೂ ಅದಕ್ಕೆ ಮಿಕ್ಕಿದ್ದೆಲ್ಲವೂ ಕಟ್ಟು ಬಿದ್ದಿರುವುದರಿಂದಲೂ ಈಶ್ವರ ಎಂಬ ಹೆಸರನ್ನು ಕೊಟ್ಟಿರುತ್ತಾರೆ. ಅದು ಸ್ವತಂತ್ರವಾಗಿದೆ, ಅದಕ್ಕೆ ಅಧೀನವಾಗಿದೆ ಎಲ್ಲ. ಆದ್ರೆ ಅದನ್ನು ಈಶ್ವರ ಅಂತ ಕರಿತಾ ಇದೀವಿ ಅಂದ್ರು. ಈಶ್ವರ ಅಂತ ಅವನ ಹೆಸರಲ್ಲ, ಅವನು ಈಶ್ವರನೂ ಅಲ್ಲ. ಈಶ್ವರ ಅನ್ನೋದು ಸ್ವತಂತ್ರತೆಯನ್ನು ಎಲ್ಲವನ್ನೂ ಕಂಟ್ರೋಲ್ ಮಾಡ್ತಾನೆ ಅನ್ನೋ ಅರ್ಥದಿಂದ ಅವ್ನಿಗೆ ಆ ಹೆಸರು ಬಂದಿದೆ. ಆಮೇಲೆ ಅದು ತನಗೆ ತಾನೇ ಬೆಳಗುತ್ತಿರುವುದೆಂದು ಎಲ್ಲವೂ ಅದರ ಬೆಳಕಿನಿಂದಲೇ ಹೊಳೆಯುವುದೆಂದು ತಿಳಿಸುವುದಕ್ಕಾಗಿ ಅದನ್ನು ಜ್ಯೋತಿ, ದೇವ, ದೇವತೆ ಎಂದು ಕರೆಯುತ್ತಾರೆ. ಹೆಸರು ಅದು ಎಂದಿಗೂ ನಾಶವಾಗತಕ್ಕದ್ದಲ್ಲವೆಂಬ ಕಾರಣದಿಂದ ಅಕ್ಷರವೆಂದೂ
ನಮ್ಮ ಇಂದ್ರಿಯಗಳಿಗೆ ಗೋಚರವಲ್ಲವಾದ್ದರಿಂದ ಅವ್ಯಕ್ತವೆಂದು ಅದಕ್ಕೆ ಹೆಸರು. ಹೀಗೆಯೇ ಪ್ರಾಣ ಎಲ್ಲವೂ ಜೀವಿಸಿರುವುದಕ್ಕೆ ಕಾರಣವಾದದ್ದು, ಆಕಾಶ ಎಲ್ಲೆಲ್ಲಿಯೂ ಬೆಳಗುವಂಥದ್ದು ಮುಂತಾದ ಬೇರೆ ಹೆಸರುಗಳೂ ಅದಕ್ಕೆ ಉಂಟು. ಇಲ್ಲಿ ನಾವು ಹೇಳಿರುವ ಸ್ವಭಾವವು ಪರಮಾರ್ಥದಲ್ಲಿ ಇದೆಯೇ ಇಲ್ಲವೇ ಎಂಬುದನ್ನು ಈ ಗ್ರಂಥದಲ್ಲಿ ನಾವು ತಿಳಿಸುವ ವಿಚಾರದ ಕೊನೆಯಲ್ಲಿಯೇ ಗೊತ್ತುಪಡಿಸಬೇಕಾಗುತ್ತದೆ. ಆದರೆ ಸದ್ಯಕ್ಕೆ ವಾಚಕರನ್ನು ನಾವು ಇಷ್ಟು ಕೇಳಿಕೊಳ್ಳುತ್ತೇವೆ. ಈ ಶಬ್ದಗಳಿಗೆ ರೂಢಿಯಲ್ಲಿ ಯಾವ ಅರ್ಥವೇ ಇರಲಿ. ಅಲ್ವಮ್ಮ, ವಾಚಕರನ್ನು ಇಷ್ಟು ಕೇಳಿಕೊಳ್ಳುತ್ತೇವೆ ಕಾಮ ಏನು. ಈ ಶಬ್ದಗಳಿಗೆ ರೂಢಿಯಲ್ಲಿ ಯಾವ ಅರ್ಥವೇ ಇರಲಿ ಅದನ್ನೆಲ್ಲ ಮನಸ್ಸಿಗೆ ಹತ್ತಿಸಿಕೊಳ್ಳದೆ ವೇದಾಂತದಲ್ಲಿ ಪರಮಾರ್ಥಕ್ಕೆ ಈ ಬೇರೆ ಬೇರೆಯ ಹೆಸರುಗಳನ್ನು ಕೊಟ್ಟಿದೆ ಎಂಬುದನ್ನು ಅವರು ನೆನಪಿನಲ್ಲಿಟ್ಟಿರಬೇಕು. ಉಪನಿಷತ್ತುಗಳಲ್ಲಿ ಪರಮಾರ್ಥವನ್ನು ಕೊಂಡಾಡಿರುವ ಕೆಲವು ವಚನಗಳನ್ನು ಕಿವಿಗೊಟ್ಟು ಕೇಳಿದರೆ ವೇದಾಂತಗಳ ಸಿದ್ಧಾಂತದ ಸ್ವರೂಪವು ನಮಗೆ ತಿಳಿಯುತ್ತದೆ. ಬ್ರಹ್ಮವು ಸತ್ಯವೂ ಜ್ಞಾನವೂ ಅನಂತವೂ ಆಗಿರುತ್ತದೆ. ಬ್ರಹ್ಮವು ವಿಜ್ಞಾನವೂ ಆನಂದವೂ ಆಗಿರುತ್ತದೆ. ನಾನು ಬ್ರಹ್ಮವಾಗಿರುತ್ತೇನೆ, ನೀನು ಅದಾಗಿರುತ್ತೇಯೇ, ಈ ಆತ್ಮನು ಬ್ರಹ್ಮವೇ, ಇದೆಲ್ಲವೂ ಬ್ರಹ್ಮವೇ, ಇಲ್ಲಿ ಬೇರೆ ಬೇರೆ ಆಗಿರುವುದು ಯಾವುದೊಂದೂ ಇರುವುದಿಲ್ಲ. ಇಂಥ ವಾಕ್ಯಗಳು ಉಪನಿಷತ್ತುಗಳಲ್ಲಿ ಬೇಕಾದಷ್ಟಿವೆ. ವೇದಾಂತ ದರ್ಶನದಂತೆ ನಮ್ಮ ಎದುರಿಗೆ ಕಾಣುತ್ತಿರುವ ವಿಶ್ವವೆಲ್ಲವೂ ಒಂದೇ ಒಂದು ಪರಮಾರ್ಥವಾಗಿರುತ್ತದೆ. ಇದರಲ್ಲಿ ಚೇತನ ರೂಪವಾದ ವಿಭಾಗವಿರುವುದಿಲ್ಲ. ಇದೆಲ್ಲ ಒಂದೇ ಒಂದು ಸಚ್ಚಿದಾನಂದ ವಸ್ತುವಾಗಿರುತ್ತದೆ. ಸಾಮಾನ್ಯವಾಗಿ ನಮ್ಮಗಳಿಗಿರುವ ಭಾವನೆಯ ಮಟ್ಟದಿಂದ ಅಳತೆ ಮಾಡಿದರೆ ಈ ಹೇಳಿಕೆಗಳು ಹುಚ್ಚರ ಹರಟೆಗಳಾಗಿಯೇ ತೋರುತ್ತದೆ. ಇದೆಲ್ಲ ಪ್ರತ್ಯಕ್ಷ ವಿರುದ್ಧವಾದ್ದರಿಂದ ಈ ಉಪನಿಷತ್ ವಾಕ್ಯಗಳಿಗೆ ಈ ಅರ್ಥವಲ್ಲ ಎಂದು ಮಿಕ್ಕ ವೇದಾಂತಿಗಳೂ ಹೇಳುತ್ತಿದ್ದಾರೆ. ಆದರೂ ಅದ್ವೈತಿ ವೇದಾಂತಗಳು ಮಾತ್ರ ಇಲ್ಲಿ ಹೇಳಿರುವುದು ಪರಮಾರ್ಥವೇ ಆಗಿರುತ್ತದೆ. ಇದನ್ನು ಅನುಭವದಿಂದ ತಿಳಿದುಕೊಳ್ಳಬಹುದಾಗಿರುತ್ತದೆ. ಅವಸ್ಥಾತ್ರಯ ಪರೀಕ್ಷೆಯಿಂದ ಇದನ್ನೆಲ್ಲ ನಾವು ಮನಗಾಣಬಹುದು ಎಂದು ಧೈರ್ಯದಿಂದ ನುಡಿಯುತ್ತಿದ್ದಾರೆ. ಆದ್ದರಿಂದ ತತ್ವ ವಿಚಾರದಲ್ಲಿ ಆದರ ಉಳ್ಳವರೆಲ್ಲರೂ ಅವರ ಹೇಳಿಕೆಯನ್ನು ಪರೀಕ್ಷಿಸಿ ತಮ್ಮ ಅಭಿಪ್ರಾಯವನ್ನು ಜನರಿಗೆ ತಿಳಿಯಪಡಿಸುವುದು ಯುಕ್ತವಾಗಿರುತ್ತದೆ. 11 ಗಂಟೆ ಆಯ್ತು, 12 ಆಯ್ತು. ಎಷ್ಟು ತಾರೀಕು ಗೊತ್ತಾ? 24. ಏನಿರೋ